ವಿದೇಶ ಪ್ರವಾಸಕ್ಕೂ ಕುರ್ಚಿ ಕದನಕ್ಕೂ ಸಂಬಂಧ ಇಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ ಡಿಕೆಶಿ ಭೇಟಿ ಬಳಿಕ ಶಾಸಕ ಅಲ್ಲಮ ಪ್ರಭು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೋನಿಯಾ ರಾಹುಲ್ ಖರ್ಗೆ ತೀರ್ಮಾನವೇ ಫೈನಲ್. ಸಂಪುಟ ಪುನಾರಚನೆ ಬಗ್ಗೆಯೂ ಅವರೇ ನಿರ್ಧಾರ ಮಾಡಬೇಕು. ಯಾವ ಬಣವೂ ಇಲ್ಲ, ಕಾಂಗ್ರೆಸ್ ಬಣ ಅಷ್ಟೇ ಇರೋದು. ಡಿಸಿಎಂ ಡಿಕೆಶಿ ಭೇಟಿ ಬಳಿಕ ಶಾಸಕ ಅಲ್ಲಮ ಪ್ರಭು ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಬಂದಿವಿ ಸರ್. ಏನಂದ್ರೆ ಈಗ ನೀವು ಫಾರಿನ್ ಹೋದ್ಮೇಲೆ ನಾಯಕತ್ವ ಬದಲಾವಣೆಗೆ ಒಂದ್ ಸ್ವಲ್ಪ ರಕ್ಕೆ ಏನು ಸಂಬಂಧ ಇಲ್ಲ. ದೇವರಾಯನ ಸತ್ಯ ಏನು ಸಂಬಂಧ ಇಲ್ಲ. ಸೂತಿರ್ಲಿ ಯಾವನು ಅದ್ರ ಬಗ್ಗೆ ಮಾತನಾಡಿಲ್ಲ. ಕನಸಿನಾಗೂ ನಾವು ನೆನಪು ಮಾಡಿಲ್ಲ. ಸುಮ್ಮನೆ ನಿಮ್ನಿಂದ ಕೇಳತ್ತೀವಿ ನಾವು. ನಿಮ್ನಿಂದ ನಮ್ಮ ಮುಜುಗರ ಸತ್ಯವಾಗಿ ಸಾಧ್ಯ ಯಾವ ನಾಯಕರು ಹೇಳಿಲ್ಲ. ಈಗ ನಿಮ್ ಶಾಸಕರು ನಾನೇ ಹೇಳಿದೀನಿ ದಯಮಾಡಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳ್ತದೆ ಎಲ್ಲರೂ ಕೇಳ್ತೀವಿ. ಶಿವಕುಮಾರ್ ಹೇಳಿದಾರ, ಸಿದ್ದರಾಮಯ್ಯ ಹೇಳಿದ್ರೆ ನಾವು ಹೇಳ್ತೀವಿ ಅಷ್ಟೇ. ಇದ್ರಾಗ ಏನ್ ಎಣ್ಣೆ ಮಾತಿಲ್ಲ. ಯಾರ್ದು ಬಣ ಇಲ್ಲ, ಪಣ ಇಲ್ಲ, ಸಂಬಂಧ ಇಲ್ಲ. ಕಾಂಗ್ರೆಸ್ ಬಣ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಸಾಹೇಬ್ರು ಏನ್ ಹೇಳ್ತಾರೆ ಎಲ್ಲರೂ ಕೇಳ್ತೀವಿ. ಪ್ರವಾಸದಿಂದ ವಾಪಸ್ ಆದ್ಮೇಲೆ ಡಿಸಿಎಂ ಅವರನ್ನು ಭೇಟಿ ಆಗಿದ್ರಿ, ಏನ್ ಹೇಳಿದ್ರು ಡಿಸಿಎಂ? ನಾ ಏನು ಮಾತಾಡಿ ನಮ್ದೊಂದು ಇದು ಅವರು ಬೂಢ ಅಧ್ಯಕ್ಷರು ಹೊಸದಾಗಿ ಬಂದಾರ. ಅವರು ಹೊಸ ಅಧ್ಯಕ್ಷ ಅವ್ರು ಸನ್ಮಾನ ಮಾಡಿ ಬಂದೆವು. ಅವರು ಕೂಡ ಬೇಸರ ಆಗಿದ್ರು ಸರ್. ಯಾಕಂದ್ರೆ ನೀವೆಲ್ಲ ಫಾರಿನ್ ಹೋಗ್ತಾ ಇರ್ತಕ್ಕಂಥದ್ದು ವಿಚಾರ ತಮ್ಗೆ ಯಾರು ಕೂಡ ಹೇಳಿಲ್ಲ, ನನ್ನ ಗಮನಕ್ಕೆ ಯಾರು ತಂದಿಲ್ಲ. ನಾನ್ ಬಂದಿದ್ದೆ ಭೇಟಿಯಾಗಿ ಹೇಳಕ್ ಹೋಗ್ಬೇಕಂತ ಹೇಳಿ. ನಾವು ಸಿಎಂ ಅವ್ರಿಗೆ ಹೇಳಿಲ್ಲ, ಇವ್ರಿಗೆ ಹೇಳಿಲ್ಲ.